ಅನಿತ್ಯಂ ದ್ವಿವಿಧಂ ಮತಂ. ತತ್ವಸಂಖ್ಯಾನದಲ್ಲಿ ಅನಿತ್ಯದ ವಿಭಾಗ ಎಷ್ಟು ಅಂತ ಹೇಳ್ತಿದ್ದಾರೆ. ಅಸಂಸೃಷ್ಟಂ ಚ ಸಂಸೃಷ್ಟಂ. ಅಸಂಸೃಷ್ಟ ಮತ್ತು ಸಂಸೃಷ್ಟ ಅಂತ ಇವು ಎರಡು ವಿಭಾಗಗಳು ಅನಿತ್ಯದಲ್ಲಿ. ಅನಿತ್ಯ ತತ್ವ ಹೀಗೆ ಎರಡು ಥರ ಇದೆ. ನೀವು ಇದು ಎಲ್ಲ ಕಡೆನೂ ಕೂಡ ಈ ಅಸಂಸೃಷ್ಟ ಸಂಸೃಷ್ಟ ಇವೆಲ್ಲ ಪಾರಿಭಾಷಿಕ ಶಬ್ದಗಳು. ಅವು ವ್ಯವಹಾರದಲ್ಲೊಂದು ಬೇರೆ ಅರ್ಥ ಕೊಡ್ಬೋದು, ಇಲ್ಲಿ ಅದಕ್ಕೊಂದು ಬೇರೆ ಅರ್ಥ ಇರ್ತದೆ. ಸರಿ, ಅದಕ್ಕೇನು ಅಂತ ಮುಂದೆ ಹೇಳ್ತಾರೆ. ಅಲ್ಲಿ ಅಸಂಸೃಷ್ಟ ಯಾವುದು ಅಂದರೆ ಅದನ್ನು ಮೊದಲು ಹೇಳ್ತಾರೆ. ಮಹಾನ್ ಅಹಂ ಬುದ್ಧಿ ಮನಃ ಖಾನಿ ದಶಮಾತ್ರ ಭೂತಾನಿ ಪಂಚಚ. ಇದಿಷ್ಟು ಅಸಂಸೃಷ್ಟ. ಅಸಂಸೃಷ್ಟ ಅನ್ನೋ ಶಬ್ದ ಮೊದಲೇ ಬಂದಿದೆ ತತ್ವಸಂಖ್ಯಾನದಲ್ಲಿ. ಮಹತ್ತತ್ವ ಮತ್ತು ಅಹಂಕಾರ ತತ್ವ, ಬುದ್ಧಿ ಮತ್ತು ಮನಸ್ಸು ಮತ್ತು ಖಾನಿ ಅಂತಿದೆ. ಖಾನಿ ಅಂದರೆ ಇಂದ್ರಿಯಗಳು ಅಂತ ಅರ್ಥ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮತ್ತು ಮಾತ್ರ ಭೂತಾನಿ ಪಂಚಚ. ಮಾತ್ರ 5 ತನ್ಮಾತ್ರಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ತನ್ಮಾತ್ರಗಳು. ಮತ್ತು ಭೂತಾನಿ ಪಂಚಚ, 5 ಭೂತಗಳು. ಇವಿಷ್ಟು ಕೂಡ ಅಸಂಸೃಷ್ಟ ಅಂತ ಕರೆಸ್ಕೊಳ್ತವೆ. ಅಸಂಸೃಷ್ಟ ಅನ್ನೋದನ್ನು ನಾವು ಹೇಳುವಾಗ ಕೊನೆಗೆ ಹೇಳಿರ್ತೀವಿ, ಅವರು ಅದನ್ನು ತತ್ವಸಂಖ್ಯಾನದಲ್ಲಿ ಮೊದಲು ಹೇಳಿದ್ದಾರೆ. ಇದಿಷ್ಟು ಅಸಂಸೃಷ್ಟ ಅಂತ. ಹಾಗಾಗಿ ಅಸಂಸೃಷ್ಟಂ ಚ ಸಂಸೃಷ್ಟಂ ಅಂತ ಅದಾದ್ಮೇಲೆ ಒಂದು ಕಾಮ ಇರಬೇಕು. ಈಗಾಗಲೇ ನೀವು ನೋಡೋ ಪುಸ್ತಕದಲ್ಲಿ ಅದು ಇರ್ತದೆ, ಕಾಮ ಇರಬೇಕು. ಅದಾದ್ಮೇಲೆ ಮಹಾನ್ ಅಹಂ ಬುದ್ಧಿ ಮನಃ ಖಾನಿ ದಶ ಮಾತ್ರ ಭೂತಾನಿ ಪಂಚಚ ಅಸಂಸೃಷ್ಟಂ. ಇವಿಷ್ಟು ಎಲ್ಲವೂ ಕೂಡ ಅಸಂಸೃಷ್ಟವಾಗಿದೆ ಅಂತ ಅದನ್ನು ತಿಳ್ಕೊಳ್ಬೇಕು. ಮುಂದೆ ಅಂಡಂ ತದ್ಗತಂ ಚ ಸಮಸ್ತಂ ಸಂಸೃಷ್ಟಂ ಸಂಪ್ರಕೀರ್ತಿತಂ. ಬ್ರಹ್ಮಾಂಡ ಮತ್ತು ತದ್ಗನ್, ಆ ಬ್ರಹ್ಮಾಂಡದೊಳಗಿರುವಂತಹ ಸಮಸ್ತವೂ ಕೂಡ ಇದು ಸಂಸೃಷ್ಟ ಎಂಬುದಾಗಿ ಸಂಪ್ರಕೀರ್ತಿತಂ ವರ್ಣಿಸಲ್ಪಟ್ಟಿದೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ಒಟ್ಟು ಶ್ಲೋಕ. ಅನಿತ್ಯಂ ದ್ವಿವಿಧಂ ಮತಂ. ಅನಿತ್ಯಂ ಅನಿತ್ಯವು, ದ್ವಿವಿಧಂ 2 ರೀತಿಯಾಗಿ ಮತಂ ಸ್ವೀಕರಿಸಲ್ಪಟ್ಟಿದೆ. ಅದು ಹೇಗೆ ಅಂದರೆ ಅನಿತ್ಯಂ ಅನಿತ್ಯವು, ಅಸಂಸೃಷ್ಟಂ ಅಸಂಸೃಷ್ಟವು, ಚ ಮತ್ತು ಸಂಸೃಷ್ಟಂ ಸಂಸೃಷ್ಟವು ಎಂಬುದಾಗಿ ದ್ವಿವಿಧಂ 2 ರೀತಿಯಾಗಿ ಮತಂ ಸ್ವೀಕರಿಸಲ್ಪಟ್ಟಿದೆ ಅಂತ ಅಲ್ಲಿಗೆ ಅದರದ್ದು ವಿಭಾಗ ಆಯಿತು. ಅದಾದ್ಮೇಲೆ ಮುಂದೆ ನಾನೀಗಾಗಲೇ ಅನ್ವಯ ಹೇಳಿದೆ. ಮಹಾನ್ ಅಲ್ಲಿಂದ ಹಿಡಿದು ಪಂಚಚ ಇವಿಷ್ಟು ಕೂಡ ಅಸಂಸೃಷ್ಟಂ, ಇವೆಲ್ಲವೂ ಅಸಂಸೃಷ್ಟ ಅಂತ ಕರೆಸ್ಕೋತದೆ. ಮತ್ತೆ ಅಂಡಂ ತದ್ಗಂ ಸಮಸ್ತಂ ಚ ಸಂಸೃಷ್ಟಂ ಸಂಪ್ರಕೀರ್ತಿತಂ. ಇದಿಷ್ಟು ಒಟ್ಟಾರೆ ಆ ಶ್ಲೋಕದ ಅರ್ಥ. ನಿಮ್ಮ ಪುಸ್ತಕಗಳಲ್ಲಿ ದಶ ಮಾತ್ರ ಅಂತಲ್ಲೇನಿದೆಯಲ್ಲ, ದಶ ಮತ್ತು ಮಾತ್ರ ಇವುಗಳ ನಡುವೆ ಒಂದು ಸ್ಪೇಸ್ ಬೇಕು. ದಶ ಮಾತ್ರ ಅಂತದ್ದು ಒಟ್ಟಿಗೆ ಇರಬಾರದು. ಹಾಗಿದ್ರೆ ಅದು ಸಂಧಿ ಏನೋ, ಅದು ಸಮಾಸ ಆಗಿದೆಯೇನೋ ಅಂತ ಅಲ್ಲಿ ಸಂಶಯ ಬರ್ತದೆ. ಹಾಗೆ ಬೇಡ. ದಶ ಖಾನಿ 10 ಇಂದ್ರಿಯಗಳು ಅಂತದ್ದು. ಅದರಿಂದ ದಶ ಆದಮೇಲೆ ಸ್ವಲ್ಪ ಸ್ಪೇಸ್ ಇರಬೇಕು. ಅದನ್ನು ನಿಮ್ಮ ಪುಸ್ತಕದಲ್ಲಿ ಇಲ್ಲದೆ ಹೋದರೆ ತಿದ್ದುಕೊಳ್ಬೇಕು. ತತ್ವ ಸಂಖ್ಯಾನದಲ್ಲಿ ಮೊದಲು ಅಸಂಸೃಷ್ಟ ಅಂತ ಬಂದಿದೆ, ಆಮೇಲೆ ಸಂಸೃಷ್ಟ ಅಂತ ಬಂದಿದೆ. ಸರಿ, ಸಂಸೃಷ್ಟ ಅಂದ್ರೆ ಏನು ಅದು ಗೊತ್ತಾದ್ರೆ ಅಸಂಸೃಷ್ಟ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚೆ ಸೃಷ್ಟ ಅಂದ್ರೆ ಏನು ಅದು ಬಹಳ ಸುಲಭ. ಸೃಜ ವಿಸರ್ಗ ಧಾತುವಿನ ಮೇಲೆ ತ ಪ್ರತ್ಯಯ ಬಂದಿರೋ ಸೃಷ್ಟಿಸಲ್ಪಟ್ಟಿರುವುದು ಅಂತ ಅದರ ತಾತ್ಪರ್ಯ. ಹಾಗಾಗಿ ಸೃಷ್ಟ ಅಂದ್ರೆ ಸೃಷ್ಟಿಸಲ್ಪಟ್ಟಿರುವುದು. ಟೀಕಾದಲ್ಲಿ ಅದನ್ನು ಹೇಳಿದ್ದಾರೆ ಜಯತೀರ್ಥರು. ಸಮ್ಯಕ್ ಸೃಷ್ಟಂ ಸಂಸೃಷ್ಟಂ. ಚೆನ್ನಾಗಿ ಸೃಷ್ಟಿಸಲ್ಪಟ್ಟಿರುವುದೇ ಸಂಸೃಷ್ಟ. ಚೆನ್ನಾಗಿ ಅಂದ್ರೆ ಏನು ಅದನ್ನು ಮುಂದೆ ನಾವು ಮತ್ತೆ ನೋಡೋರಿದ್ದೀವಿ. ಈಗ ಚೆನ್ನಾಗಿ ಅನ್ನೋದು ಅದು ಕೂಡ ಒಂದು ಪಾರಿಭಾಷಿಕ. ಚೆನ್ನಾಗಿ ಅನ್ನುವುದೇ ಒಂದು ಪಾರಿಭಾಷಿಕ. ಹೀಗೆ ಸಂಸೃಷ್ಟ ಅನ್ನೋದು ಅರ್ಥ ಆದ್ಮೇಲೆ ಅತಥಾಭೂತಂ ಅಸಂಸೃಷ್ಟಂ, ಈ ತರ ಇಲ್ಲದೇ ಇರುವುದು ಯಾವುದು ಸಂಸೃಷ್ಟ ಅಲ್ಲವೋ ಅದು ಅಸಂಸೃಷ್ಟ. ಈ ಸೃಷ್ಟ ಅಂದ್ರೆ ಸೃಷ್ಟಿಸಲ್ಪಟ್ಟಿದ್ದು ಅನ್ನೋದು ನಮಗೆ ಸುಲಭವಾಗಿ ಗೊತ್ತಾಗ್ತದೆ. ಸಂಸೃಷ್ಟ ಅನ್ನೋದು ಪಾರಿಭಾಷಿಕ, ಅದಕ್ಕೆ ವಿರುದ್ಧವಾದ ಅಸಂಸೃಷ್ಟ, ಅದು ಕೂಡ ನಮಗೆ ಹೀಗೆ ಮುಂದೆ ಗೊತ್ತಾಗ್ತದೆ. ನಾವು ಅದನ್ನು ಹೇಳ್ತೇವೆ. ಟೀಕಾದಲ್ಲಿ ಮೊದಲು ಸಂಸೃಷ್ಟ ಅಂದ್ರೆ ಏನಂತ ಹೇಳಿದ್ದಾರೆ, ಅದಾದ್ಮೇಲೆ ಅಸಂಸೃಷ್ಟ ಅಂತ ಹೇಳಿದ್ದಾರೆ. ಆದರೆ ಮೂಲತಃ ಇಲ್ಲಿ ತತ್ವ ಸಂಖ್ಯಾನದಲ್ಲಿರುವುದು ಮೊದಲು ಅಸಂಸೃಷ್ಟದ ಬಗ್ಗೆ. ಜಯತೀರ್ಥರಾಗ ಯಾಕೆ ಹೇಳಿದ್ದಾರೆ ಅಂದ್ರೆ ಮೊದಲು ಸಂಸೃಷ್ಟ ಅಂದ್ರೆ ಏನು ಅಂತ ತಿಳಿದ್ರೆ ಆಮೇಲೆ ಅಸಂಸೃಷ್ಟದ ಬಗ್ಗೆ ತಿಳಿಲಿಕ್ಕಾಗ್ತದೆ ಅಂತ ಆ ಉದ್ದೇಶದಿಂದ ಅವರು ಹೇಳಿದ್ದಾರೆ. ಅನುವಾದದಲ್ಲಿ ಅನಿತ್ಯವು ಅಸಂಸೃಷ್ಟವೆಂದು ಸಂಸೃಷ್ಟವೆಂದು 2 ವಿಧವಾಗಿದೆ ಅಂತ ಹೀಗೆಲ್ಲ ಮಾಡಿದ್ದಾರೆ. ಅದು ಮುಂದೆ ಸರಳವಾದ ಅನುವಾದ ಇದೆ. ಅದರ ವಿವರಣದಲ್ಲಿ
ಚೆನ್ನಾಗಿ ಸೃಷ್ಟಿಯಾದದ್ದು ಸಂಸೃಷ್ಟ. ಇದೇ ಟೀಕಾದ ಅನುವಾದ. ಅದು ಬ್ರಹ್ಮಾಂಡ ಮತ್ತು ಅದರೊಳಗಿನ ವಸ್ತುಗಳಿಗೆ ಕಾರಣವಾದ ಮೂಲ ವಸ್ತುಗಳು ಇವು ಮಹದಾದಿ ತತ್ವಗಳು, ಇವು ಅವುಗಳು ಅನಿತ್ಯಗಳು ಅಂತ ಹೀಗೆಲ್ಲ ಮುಂದೆ ಅದರ ವಿವರಣೆ ಕಾಣ್ತದೆ. ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಬ್ರಹ್ಮಾಂಡ ಮತ್ತು ಅದರೊಳಗಿನ ವಸ್ತುಗಳಿವೆ. ಆ ಎಲ್ಲ ವಸ್ತುಗಳಿಗೆ ಕಾರಣ ಯಾವುದು ಅಂದ್ರೆ ಮಹತ್ತತ್ವ ಮೊದಲಾದ ವಸ್ತುಗಳು, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿ ವಸ್ತುಗಳು. ಹೀಗೆ ಆ ಮೂಲ ವಸ್ತುಗಳನ್ನ ಮಹದಾದಿ ತತ್ವಗಳು ಅಂತ ಹೇಳಿದ್ದಾರೆ. ಇವುಗಳಿಂದಲೇ ಬ್ರಹ್ಮಾಂಡ ಮತ್ತು ಅದರೊಳಗಿರುವಂತಹ ಎಲ್ಲ ವಸ್ತುಗಳು ಕೂಡ ಹುಟ್ಟಿರುವುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.